ಯಲಹಂಕ ಉಪನಗರದ 3ನೇ ಹಂತದ ಅರಳಿಕಟ್ಟೆ ಪಾರ್ಕ್ನ ಶ್ರೀ ವರಸಿದ್ಧಿ ವಿನಾಯಕ ಮಿತ್ರ ಮಂಡಳಿ ವತಿಯಿಂದ 30ನೇ ವರ್ಷದ ಅದ್ದೂರಿ ವಿನಾಯಕ ಮಹೋತ್ಸವವನ್ನು ಆಚರಿಸಲಾಯಿತು. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ. ನಿರಂತರವಾಗಿ 5 ದಿನಗಳ ಕಾಲ ಶ್ರದ್ಧಾಭಕ್ತಿಯಿಂದ ವಿಘ್ನ ವಿನಾಯಕನ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ವರ್ಷದ ಪರ್ಜನ್ಯಾಃ ಋತುರೇ ಸಸ್ಯಶಾಲಿನೇ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾ ಸಂತು ನಿರ್ಭಯಾಃ ಅಪುತ್ರಾ ಪುತ್ರಿನಃ ಸಂತು ಪುತ್ರಿನಃ ಸಂತು ಪೌತ್ರಿನಃ ಅತನಾ ಸದನಾ ಸಂತು ಜೀವಂತೋ ಶರದಾಂ ಶತಂ. ಮೊದಲನೆಯ ದಿನ ಪ್ರತಿಷ್ಠಾಪನಾ ಕಾರ್ಯ, 2ನೆಯ ದಿನ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ, 3ನೆಯ ದಿನ ಸ್ಥಳೀಯರಿಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸಿದ್ದು ವಿಶೇಷವಾಗಿತ್ತು. 4ನೇ ದಿನವೂ ಸುಗಮ ಸಂಗೀತ ಸೇರಿದಂತೆ ವಿವಿಧ ಕಾರ್ಯಕ್ರಮದ ಜೊತೆಗೆ ಅನ್ನದಾನ ಏರ್ಪಡಿಸಿದ್ದು ಮತ್ತಷ್ಟು ಮೆರುಗನ್ನು ನೀಡಿತ್ತು. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. 5ನೇ ದಿನ ಯಲಹಂಕದ ಉಪನಗರದ ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ತಮಟೆ ವಿವಿಧ ವಾದ್ಯವೃಂದಗಳೊಂದಿಗೆ ಗಣೇಶನ ಮೆರವಣಿಗೆಯನ್ನು ನಡೆಸಿ ವಿಸರ್ಜಿಸಲಾಯಿತು. ಯಲಹಂಕ ಶಾಸಕರಾದ SR ವಿಶ್ವನಾಥರ ಮಾರ್ಗದರ್ಶನದಲ್ಲಿ ಬಿಜೆಪಿ ಮುಖಂಡರಾದ ಬಾಬು ರಾಜೇಂದ್ರ ಪ್ರಸಾದ್, ಸಮಾಜ ಸೇವಕರಾದ ಭೂಷಣ್ ಗೌಡ, ಅನಂತರಾಮ್ ಈ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿದರು. ವಿಶೇಷವಾಗಿ ಅಂಜನಾದ್ರಿ ರಿಯಲ್ ಎಸ್ಟೇಟ್ನ ಮಾಲೀಕರಾದ ವಿವೇಕ್ PR ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದರು. ಸೇರಿ ಅನ್ನದಾನ ಮಾಡಿದ್ರು, ತುಂಬ ಖುಷಿಯಾಯಿತು. ತುಂಬ ಜನ ಎಲ್ಲ ಬಂದರು. ಎಲ್ಲ ಥರನೂ ಒಂದು 1500 ನಮ್ಮ ಏರಿಯಲ್ಲಿರೋ ಜನಕ್ಕೆ ಎಲ್ಲರಿಗೂ ಅನ್ನದಾನ ಕಾರ್ಯಕ್ರಮನ ತುಂಬ ಸಕ್ಸಸ್ಫುಲ್ಲಾಗಿ ಮಾಡೋದು. ವಿನಾಯಕ ಮಿತ್ರ ಮಂಡಳಿಯಿಂದ ಇದು 30ನೇ ವರ್ಷ ಈ ವರ್ಷ ಮಾಡ್ತಿರೋದು. ಎಲ್ಲ ಹುಡುಗರೆಲ್ಲ ರಮೇಶು, ವಿಶಾಲು, ಚಂದ್ರು, ದೇವ, ರೋಷನು, ಆಮೇಲೆ ಸುಮಾರು ವಿನೋದು ಎಲ್ಲ ಹುಡುಗರು ತುಂಬ ಅದ್ದೂರಿಯಿಂದ ಮಾಡೋದು. ಈ ವರ್ಷ ತುಂಬ ಖುಷಿ ಆಗ್ತಿದೆ. ಇದೇ ಥರ ಪ್ರತಿ ವರ್ಷವೂ ಮಾಡಲಿ, ಇನ್ನೂ ಸ್ವಲ್ಪ ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ಪ್ರೋತ್ಸಾಹ ನೀಡಿದರೆ ಚೆನ್ನಾಗಿ ಮಾಡ್ತೀವಿ. ನಮಸ್ಕಾರ, ನನ್ನ ಹೆಸರು ರಾಧಾ ಅಂತ. ಅರಳಿಕಟ್ಟೆ ಇಲ್ಲಿ ಗಣೇಶ ಕೂರಿಸಿರೋ ಯುವಕರ ಮಂಡಳಿಯಲ್ಲಿ 30ನೇ ವರ್ಷದ ಗಣೇಶೋತ್ಸವ ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಯುವಕರೆಲ್ಲ ಸೇರಿಬಿಟ್ಟು ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ. ಇವತ್ತು ಊಟ ಮತ್ತು ಅನ್ನದಾನ ಮಾಡಿದ್ದಾರೆ. ಡೈಲಿ ಪ್ರಸಾದ ವಿತರಣೆ ಮಾಡ್ತಾಯಿದ್ದಾರೆ. MLA ಕೂಡ ಸಹಕರಿಸ್ತಾ ಇದ್ದಾರೆ. ಮತ್ತು ಲೇಡೀಸ್ ಕೂಡ ಸಹಕರಿಸ್ತಾ ಇದ್ದಾರೆ. ಈ ಮಕ್ಕಳಿಗೆ ತುಂಬ ಒಳ್ಳೆಯದಾಗಲಿ ಅಂತೇಳಿ ನಾವು ಹರಿಸ್ತೀವಿ. ಮಿತ್ರ ಮಂಡಳಿಯ ರಮೇಶ್, ಬಾಬು, ವಿಶಾಲ್, ಸಾಗರ್, ಪ್ರಜ್ವಲ್, ರೋಷನ್ ಸೇರಿದಂತೆ ಅನೇಕ ಗೆಳೆಯರು ಈ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು. ಚಂದ್ರಭಾನು, ನ್ಯೂಸ್ ಬ್ಯೂರೋ.